ಸಮಾಧಾನದ ಬಗ್ಗೆ ರಿಸರ್ಚ್ ಮಾಡ್ತಾ ಇರ್ತೀನಿ, ಬಿಜೆಪಿ ಬಗ್ಗೆ ರಿಸರ್ಚ್ ಮಾಡ್ತೀನಿ, RSS ಬಗ್ಗೆ ತಿಳ್ಕೊಂಡಿದ್ದೀನಿ. ಕೆಲವು ಸಂದರ್ಭದಲ್ಲಿ ಅನೇಕ ಸಂಸ್ಥೆಗಳಲ್ಲಿ ಕೆಲವು ಒಳ್ಳೊಳ್ಳೆ ಗುಣಗಳೆಲ್ಲ ಇರ್ತದೆ, ಅದೆಲ್ಲ ಗ್ರಾಪ್ ಮಾಡ್ಬೇಕಲ್ಲ. ಈಗ ನಿಮ್ ಪಬ್ಲಿಕ್ ಟಿವಿ ಒಂದಿದೆ, ನಿಮ್ ಹಿಡಿಬೇಕು ಅಂತ ತಗೊಳ್ತಾ ಇಲ್ಲ, ಅದು ನಿಮ್ದು ಗುಣ ಅಲ್ವಾ? ದಿಟ್ಟ ಮಾತಾಡೋದು ನಿಮ್ದು ಗುಣ. ಹಿಂಗೆ ಒಬ್ಬೊಬ್ರು ಟಿವಿಲಿ ಒಂದೊಂದಿದೆ. ನಿಮ್ಮಲ್ಲಿರುವಂತ ಒಳ್ಳೆ ಕ್ವಾಲಿಟೀಸ್ ನ ಗುರುತಿಸಬೇಕು. ಹಂಗೆ ನಾವು ಕೆಲವೊಂದೆಲ್ಲ ನಾವು ಯೋಚನೆ ಮಾಡಿ ನೋಡ್ತಾ ಇದ್ದೀವಿ. ಸೈದ್ಧಾಂತಿಕ ಹೊಂದಾಣಿಕೆ ಅದು ಟುಸ್ ಗಿರಾಕಿ. ಬಿಜೆಪಿ ಮಾಡ್ತಾ ಇರೋದು ರಾಜಕಾರಣ. ನಮ್ಮ ಸರ್ಕಾರ ಮತ್ತು ಅವರ ತಂಡ ಬಹಳ ಕ್ಲೀನ್ ಆಗಿ ಅವ್ರ ಕೆಲಸ ಮಾಡ್ತಾ ಇದ್ದಾರೆ. ಈಗ RSS ನಮ್ಮ ಇವರು ನ್ಯಾಷನಲ್ ಜನರಲ್ ಸೆಕ್ರೆಟರಿ BL ಸಂತೋಷ್ ಅವ್ರ ಬಗ್ಗೆ ಅವೇರ್ನೆಸ್ ಮಾತಾಡಿದ್ರು. ನಾವು ತೀರ್ಮಾನ ಮಾಡಿದ್ದೀವಿ, ಒಂದು ಬಳಿಕ ಹಾಕ್ಬೇಕು, ಕಾನೂನು ಪ್ರಕಾರ ಕೈಗೊಳ್ಬೇಕು, ಆ ಥರ ಎಲ್ಲ ಮಾತಾಡ್ಬೇಕು. ಯಾರೇ ಅದಕ್ಕೆ ಹೇಳ್ಬೋದು, ಏನ್ ದಾಖಲೆ ಇದೆ ಅವನ ಹತ್ರ? ಅವರು ಪೊಲಿಟಿಕಲಿ ವಿ ಹ್ಯಾವ್ 100 ಡಿಫರೆನ್ಸಸ್. ಹಂಗಂತ ಒಬ್ಬನ್ನ ನಮ್ಮ ವಿರೋಧಿಗಳನ್ನ ಅವ್ನು ಯಾರೋ ಆ ಥರ ಮಾತಾಡ್ತಾರೆ ಅಂತ ನಾವು ಖುಷಿ ಕೊಡೋದಲ್ಲ. ಅವ್ರು ಮಾತಾಡ್ತಾನೆ, ನಾವು ಮಾತಾಡ್ತೇನೆ. ಹಿಂದೆ ಚೀಫ್ ಮಿನಿಸ್ಟರ್ ಮಾತಾಡಿದ್ದಾರೆ, ನಮಗೂ ಮಾತಾಡಿದ್ದಾರೆ. ವಿಲ್ ನಾಟ್ ಅಲೋ ದಿಸ್. ನಾವು ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಎಲ್ಲರಿಗೂ ಕೂಡ ಅವರವ್ರ ಸ್ವಾಭಿಮಾನಕ್ಕೆ ಧಕ್ಕೆ ಪಾಲಿಟಿಕ್ಸ್ ಮಾಡ್ಲಿ, ಯಾರು ಬೇಕಾದ್ರೆ ಆರೋಪಗಳು ಮಾಡ್ಲಿ, ತಪ್ಪೇನಿಲ್ಲ. ಬಟ್ ಆಧಾರ ಇಟ್ಕೊಂಡು ಆರೋಪ ಮಾಡ್ಬೇಕು. ಸರ್, ಹಿಂದೆ ಹರೀಶ್ ಪೂಂಜಾ ಕೂಡ ಅದೇ ಮಾತು ಹೇಳಿದ್ರು, ಅವ್ರ ಮೇಲೆ ಕ್ರಮ ಇಲ್ದಿದ್ದು ಇವ್ರ ಮೇಲೆ ಏನಕ್ಕೆ ಅಂತ. ಸರ್, ಧರ್ಮಸ್ಥಳದ ಹುಂಡಿ ಲೆಕ್ಕ ಕೊಡಬೇಕು ಅಂತಿದ್ದಾರೆ. ಇದಕ್ಕೆ ಇನ್ಕಮ್ ಟ್ಯಾಕ್ಸ್ ಇದೆ, ನೀವು ನಾವಲ್ಲ. ಸರ್, ಹಿಂದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.